ಅವರಿಗೆ ಶುಭಾಶಯಗಳನ್ನು ಹೇಳಿದರು. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿಗೆ ಸೆಕೆಂಡ್ ಇಯರ್ PUC ಎಕ್ಸಾಮ್ ಮುಗೀತು. ಫೆಬ್ರವರಿ 28 ಇವತ್ತವರೆಗೂ ಎಲ್ಲೂ ಯಾವುದೇ ಥರದ ತೊಂದರೆ ಆಗಲಿಲ್ಲ. ನಾಳೆಯಿಂದ ಏಪ್ರಿಲ್ 2ನೇ ತಾರೀಕುವರೆಗೂ 10ನೇ ಕ್ಲಾಸ್ ಎಕ್ಸಾಮ್ ನಡೀತಾ ಇದೆ. ನಾನು ಅವರಿಗೆ ಈ ಸದನದಿಂದ ಎಲ್ಲರ ಒಂದು ಸಹಕಾರ ಆಶೀರ್ವಾದ ಅವ್ರಿಗಿರಲಿ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಅವರು ಕೂಡ ಮಕ್ಕಳಿಗೆ ಧೈರ್ಯವಾಗಿ, ಯಾಕೆಂದರೆ ಈಗ ನಾವು 2ನೇ ಎಕ್ಸಾಮು 3ನೇ ಎಕ್ಸಾಮು ಎಲ್ಲ ಮಾಡಿರೋದ್ರಿಂದ ಅಲ್ಲಿ ಫೀಸು ಕೂಡ ನಾವು ಕಲೆಕ್ಟ್ ಮಾಡ್ತಾ ಇಲ್ಲ. ಯಾರು ಪಾಸ್ ಆಗದೆ ಇರೋರು, ಯಾರು ಪಾಸ್ ಆಗಿ ಅವರಿಗೆ ಹೆಚ್ಚು ಅಂಕಗಳನ್ನು ತಗೊಳ್ಬೇಕು ಅಂತ ಹೇಳಿ ಆಸೆ ಇರುತ್ತೆ, ಅವ್ರಿಗೂ ಕೂಡ ಸಾಕಷ್ಟು 2ನೇ ಎಕ್ಸಾಮು 3ನೇ ಎಕ್ಸಾಮ್ ಅವಕಾಶವನ್ನು ಕೊಟ್ಟು ಸಾಕಷ್ಟು ಜನರು 625ಕ್ಕೆ 625 ತಗೊಳ್ಳೋದು ಮತ್ತು ಹೈಯರ್ ಮಾರ್ಕ್ಸ್ ತಗೊಳ್ಳೋದು ಅದೆಲ್ಲ ಮಾಡಿದ್ದಾರೆ. ನಾವು ಈ ವರ್ಷ ಹೈಯೆಸ್ಟ್ ಅತಿಥಿ ಶಿಕ್ಷಕರನ್ನು ಜೂನ್ 1ನೇ ತಗೊಂಡು, ಯಾವಾಗಲೂ ಕಂತಲ್ಲಿ ತಗೊಳ್ತಾ ಇದ್ವಿ, ಆದರೆ ಈ ಸತಿ ಜೂನ್ 1ನೇ ತಾರೀಕಿಂದನೇ ತಗೊಂಡು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಅವರಿಗೆ ವಿಶೇಷವಾಗಿರ್ತಕ್ಕಂಥ ಪತ್ರಿಕೆಗಳನ್ನು, ಅಂದರೆ ಏನು ಮಾದರಿ ಕ್ವೆಶ್ಚನ್ ಪೇಪರ್ಸು, ಅವ್ರಿಗೆ ಟ್ರೈನಿಂಗು, ಅವ್ರಿಗೆ ಯಾವುದೇ ಥರದ ಒತ್ತಡ ಇರಬಾರ್ದು. ಯಾಕೆಂದರೆ ತಮಗೆಲ್ಲ ಗೊತ್ತಿದೆ, ತುಂಬ ಒತ್ತಡದಲ್ಲಿ ಇರ್ತಿದ್ರು ಮಕ್ಕಳು. ಆದರೆ ಇವತ್ತು 2ನೇ ಎಕ್ಸಾಮು ಇದೆಲ್ಲ ಅವಕಾಶಗಳನ್ನು ಕೊಟ್ಟಿರೋದ್ರಿಂದ ಅವರು ಬಹಳ ಧೈರ್ಯವಾಗಿ ಏನು ನಮ್ಮ ಪರೀಕ್ಷೆಗೆ ಹೋಗಲಿ, ಅವ್ರಿಗೆ ಒಳ್ಳೇದಾಗಲಿ. ಮತ್ತು ಇಲ್ಲಿರ್ತಕ್ಕಂಥ ಸದಸ್ಯರು ಕೂಡ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಆಶೀರ್ವಾದ ಸಹಕಾರ, ಅವರಿಗೆ ಬೆಸ್ಟ್ ವಿಶಸ್ಸು, ವಿರೋಧ ಪಕ್ಷದ ನಾಯಕರು ಕೂಡ ತಾವೆಲ್ಲರೂ ಮಾಡಬೇಕು ಅಂತ ಹೇಳಿ ಈ ಸದನದಿಂದ ತಮಗೆ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಅವಕಾಶಕ್ಕೆ ಮಧ್ಯದಲ್ಲಿ ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.